Hi, I am Kaviras from scoringtarget.com. In today's session, we are going to learn Lal Bahadur Shastri Summary in Kannada for 8th standard students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಪ್ಲಿಮೆಂಟರಿ ರೀಡಿಂಗ್ನ 3ನೇ ಪಾಠ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾರಾಂಶವನ್ನು ಕಲಿಯೋಣ. ಈಗಾಗಲೇ ಈ ಪಾಠದ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಜೊತೆಗೆ 8ನೇ ತರಗತಿ ಎಲ್ಲ ಪಾಠಗಳು ಮತ್ತು ಪದ್ಯಗಳ ಒಂದು ಕ್ವಶನ್ ಆನ್ಸರ್ ಆಗಿರ್ಬೋದು ಮತ್ತು ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ಕೂಡ ನೀವು ನೋಡಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೋಡ್ಬೋದು. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಠ. ಲಾಲ್ ಬಹದ್ದೂರ್ ವಾಸ್ ಬಾರ್ನ್ ಆನ್ October 2, 1904 ಎಟ್ ಮುಘಲ್ ಸರಾಯ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು October 2, 1904 ಮುಘಲ್ ಸರಾಯಲ್ಲಿ ಜನಿಸಿದರು. ಗಾಂಧೀಜಿ ವಾಸ್ ಬಾರ್ನ್ ಆನ್ ದ ಸೇಮ್ ಡೇಟ್ ಇನ್ 1869. ಇಲ್ಲಿ ಒಂದು ಅತಿ ಮಹತ್ವದ ದಿನ ಏನಂದರೆ October 2 ಅಂದಾಗ ನಮಗೆ ಗಾಂಧಿ ಜಯಂತಿಯ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಅಂದರೆ ಇಬ್ಬರು ಹುಟ್ಟಿದ್ದ ಒಂದು ತಿಂಗಳ ಏನಿದೆ ಸೇಮ್ ಇದೆ October 2. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ್ದು 1904, ಗಾಂಧೀಜಿಯವರು ಹುಟ್ಟಿದ್ದು 1869. ಹಿಸ್ ಪೇರೆಂಟ್ಸ್ ವೇರ್ ಶಾರದಾ ಪ್ರಸಾದ್ ಆ್ಯಂಡ್ ದುಲರಿ ದೇವಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ತಂದೆಯವರ ಹೆಸರು ಶಾರದಾ ಪ್ರಸಾದ್ ಮತ್ತು ತಾಯಿ ಹೆಸರು ದುಲರಿ ದೇವಿ. ಆ್ಯಸ್ ಅ ಬಾಯ್ ಲಾಲ್ ಬಹದ್ದೂರ್ ವಾಸ್ ಬ್ರೇವ್. ಚಿಕ್ಕಂದಿನಿಂದಲೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತುಂಬ ಧೈರ್ಯವಂತ ಬಾಲಕರಾಗಿದ್ದರು ಅಂತ ನಾವು ಇಲ್ಲಿ ತಿಳ್ಕೊತೀವಿ. ಒನ್ಸ್ ಹಿ ಆ್ಯಂಡ್ ಹಿಸ್ ಅಂಕಲ್ ವೆಂಟ್ ಫಾರ್ ಅ ವಾಕ್, ಇಟ್ ವಾಸ್ ಗೆಟ್ಟಿಂಗ್ ಡಾರ್ಕ್. ಒಂದು ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅವರ ಚಿಕ್ಕಪ್ಪ ವಾಕ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಕತ್ತಲೆ ಆಗಿತ್ತು. ಅ ಮ್ಯಾಂಗೋ ಸೆಲ್ಲರ್ ವಿಲ್ ರೆಡಿ ಟು ಸೆಲ್ ಮ್ಯಾಂಗೋಸ್ ಎಟ್ 1 ಆಣೆ ಫಾರ್ 100 ಮ್ಯಾಂಗೋಸ್. ಸೊ ಆ ಸಮಯದಲ್ಲಿ ಒಬ್ಬ ಮಾವಿನ ವ್ಯಾಪಾರಿ ಏನು ಮಾಡ್ತಾ ಇರ್ತಂದರೆ ತುಂಬ ಕತ್ತಲೆ ಆಗಿರೋದ್ರಿಂದ ಮಾವುಗಳನ್ನು ಬೇಗ ಮಾರ್ಕೊಂಡು ಹೋಗಬೇಕು ಅಂತ 100 ಮಾವಿನ ಹಣ್ಣಿಗೆ 1 ಆಣೆ ರೂಪಾಯಿಗಳನ್ನು ತೆಗೆದುಕೊತಾ ಇರ್ತಾನೆ. ನಿಜವಾಗ್ಲೂ ಅಷ್ಟು ಚೀಫಾಗಿ ಮಾವಿನ ಹಣ್ಣು ಸಿಗೋದಿಲ್ಲ. ಬಟ್ ರಾತ್ರಿ ಆಗ್ತಾಯಿದೆ, ಇವುಗಳನ್ನು ವಾಪಸ್ ಒಯ್ಯೋಕ್ಕಿಂತ ಎಷ್ಟು ಬಂದರೂ ಪರವಾಗಿಲ್ಲ, ಚೀಫ್ ಆದರೂ ಪರವಾಗಿಲ್ಲ, ಮಾರ್ಕೊಂಡು ಹೋಗಬೇಕಂತ ಆತನು 1 ಆಣೆಗೆ 100 ಮಾವಿನಕಾಯಿ ಅಂತ ಕೂಗ್ತಾ ಇರ್ತಾನೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅವರ ಚಿಕ್ಕಪ್ಪ ಏನು ಮಾಡ್ತಾರೆ, ಮಾವಿನ ಹಣ್ಣನ್ನ ತೆಗೆದುಕೊಂಡು ಹೋಗ್ತಾರೆ. ಬಟ್ ಶಾಸ್ತ್ರಿ ಗೇವ್ ದ ವೆಂಡರ್ ಅಂದರೆ ವ್ಯಾಪಾರಿ 1 ಆಣೆ ಫಾರ್ 50 ಮ್ಯಾಂಗೋಸ್. ಸೊ ಆ ವ್ಯಾಪಾರಿ ಏನು ಮಾಡ್ತಾರೆ ಅಂದರೆ 100 ಮಾವಿನಕಾಯಿಗೆ 1 ಆಣೆ ತೊಗ್ತಾ ಇರ್ತಾನೆ. ಸೊ ಇವರು 100 ಮಾವಿನಕಾಯಿ ತೊಗೋಬೇಕಂತ ಡಿಸೈಡ್ ಮಾಡಿರ್ತಾರೆ. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, 50 ಮಾವಿನಕಾಯಿಯನ್ನು ಮಾತ್ರ ತೆಗೆದುಕೊತಾರೆ. ಬಟ್ 50 ಮಾವಿನಕಾಯಿಗೆ 1 ಆಣೆ ಸಂಪೂರ್ಣವಾಗಿ ದುಡ್ಡನ್ನು ಕೊಡ್ತಾರೆ. 100 ಮಾವಿನಕಾಯಿಗೆ 1 ಆಣೆ ಇರುತ್ತೆ. ಬಟ್ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 50 ಮಾವಿನಕಾಯಿ ತೊಗೊಂಡು 1 ಆಣೆಯನ್ನು ಕಂಪ್ಲೀಟಾಗಿ ಕೊಟ್ಬಿಟ್ರು. ಬಿಕಾಸ್ 100 ಆ್ಯಂಡ್ ಫಾರ್ ಮ್ಯಾಂಗೋ ಈಸ್ ಟೂ ಚೀಫ್. ಯಾಕಂದರೆ 1 ಆಣೆ ಅಂತಕ್ಕಂಥದ್ದು ಒಂದು ಕರೆನ್ಸಿ ಆವಾಗಿನ ಒಂದು ಕಾಲದಲ್ಲಿ. ಸೊ 1 ಆಣೆಗೆ 100 ಮಾವಿನಕಾಯಿ ಇದ್ದರೆ ತುಂಬಾ ಚೀಫ್ ಆಗುತ್ತೆ. ಹಿ ವಾಸ್ ಪ್ರಿಪೇರ್ ಟು ಸಫರ್ ಅ ಲಾಸ್ ಬಿಕಾಸ್ ಇಟ್ ವಾಸ್ ಗೆಟ್ಟಿಂಗ್ ಡಾರ್ಕ್. ಯಾಕೆ ಮಾವಿನ ವ್ಯಾಪಾರಿ ಇಷ್ಟು ಚೀಫಾಗಿ ಮಾಡ್ತಾಯಿದ್ದೆ ಅಂದರೆ ತುಂಬ ಕತ್ತಲೆ ಆಗ್ತಿತ್ತು, ವಾಪಸ್ ತಮ್ಮ ಮನೆಗೆ ಹೋಗಬೇಕು ಅಂತ ಮಾಡ್ತಾಯಿದ್ದ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಇದು ಅರ್ಥ ಆಗುತ್ತೆ. ಪಾಪಿ ನಾವು ವ್ಯಾಪಾರಿಗೆ ಯಾಕೆ ಲಾಸ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ, 50 ಮಾವಿನಕಾಯಿ ತೆಗೆದುಕೊತಾರೆ. ಬಟ್ ಫುಲ್ ಅಮೌಂಟನ್ನು ಕೊಡ್ತಾರೆ. ಇಟ್ ವಾಸ್ ಹಾರ್ಡ್ ಆನ್ ಹಿಮ್. ದಿಸ್ ಶೋಸ್ ದ್ಯಾಟ್ ಲಾಲ್ ಬಹದ್ದೂರ್ ವಾಸ್ ಅ ಕೈಂಡ್ ಮ್ಯಾನ್. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತುಂಬ ದಯಾವಂತರಾಗಿದ್ದರು, ದಯವನ್ನು ತೋರಿಸ್ತಾ ಇದ್ದರು ಅಂತ ಈ ಒಂದು ನಮ್ಮ ಪ್ಯಾರಾಗ್ರಾಫಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ನೋಡ್ತೀವಿ, ಆಫ್ಟರ್ ಹಿಸ್ ಸ್ಕೂಲ್ ಎಜುಕೇಷನ್ ಹಿ ವೆಂಟ್ ಟು ವಾರಣಾಸಿ ಆ್ಯಂಡ್ ಜಾಯಿನ್ ಕಾಶಿ ವಿದ್ಯಾಪೀಠ ಆ್ಯಂಡ್ ಸ್ಟಡಿಡ್ ದೇರ್ ಫಾರ್ 4 years. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಅವರು ಏನು ಮಾಡ್ತಾರೆ, ವಾರಣಾಸಿಗೆ ಹೋಗ್ತಾರೆ. ವಾರಣಾಸಿಯಲ್ಲಿರ್ತಕ್ಕಂಥ ಕಾಶಿ ವಿದ್ಯಾಪೀಠದಲ್ಲಿ ತಮ್ಮ ಶಿಕ್ಷಣವನ್ನು 4 ವರ್ಷದ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾರೆ. ಆ್ಯಸ್ ಅ ಸ್ಟೂಡೆಂಟ್ ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಇನ್ ಸಬ್ಜೆಕ್ಟ್ಸ್ ಲೈಕ್ ಫಿಲಾಸಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಶಿ ವಿದ್ಯಾಪೀಠದಲ್ಲಿ ಅಭ್ಯಾಸವನ್ನು ಮಾಡ್ತಿರ್ಬೇಕಾದ್ರೆ ಅವರು ಸ್ಪೆಷಲಾಗಿ 4 ವಿಷಯಗಳಲ್ಲಿ ತುಂಬ ಪ್ರತಿಭಾನ್ವಿತರಾಗಿದ್ದರು. ಆ 4 ವಿಷಯಗಳು ಯಾವಂದರೆ ಫಿಲಾಸಫಿ ಅಂದರೆ ತತ್ವಶಾಸ್ತ್ರ, ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ, ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಂದರೆ
ಸಮಾಜಶಾಸ್ತ್ರ. ಹಿ ಗಾಟ್ ದ ಡಿಗ್ರಿ ಶಾಸ್ತ್ರಿ ವೈಲ್ ಹಿ ವಾಸ್ ಸ್ಟಡಿಂಗ್ ಎಟ್ ಕಾಶಿ ವಿದ್ಯಾಪೀಠ. ಸೊ ಈ ಕಾಶಿ ವಿದ್ಯಾಪೀಠದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಅವರಿಗೆ ಶಾಸ್ತ್ರಿ ಅಂತಕ್ಕಂಥ ಒಂದು ಬಿರುದನ್ನು ಸಿಗುತ್ತೆ. ನಾವು ಕಾಮನ್ ಆಗಿ ಲಾಲ್ ಬಹದ್ದೂರ್ ಅಂತ ಅಷ್ಟೇ ಅವ್ರ ಹೆಸರಿರುತ್ತೆ, ಬಟ್ ಅದ್ರ ಜೊತೆಗೆ ನಾವು ಶಾಸ್ತ್ರಿ ಅಂತ ಏನು ಸೇರಿಸ್ತೀವಿ ಅದು ಒಂದು ಬಿರುದು ಅಂತ ನಾವಿಲ್ಲಿ ಹೇಳ್ತೀವಿ. After his education, he joined the Indian National Congress and participated with Nehru and Sardar Patel in the non-cooperation movement and Dandi March. ಸೊ ತಮ್ಮ ಶಿಕ್ಷಣವನ್ನು ಮುಗಿಸಿದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿ ನೆಹರು ಅವ್ರ ಜೊತೆಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಜೊತೆಗೆ ಅಸಹಕಾರ ಚಳವಳಿ ಮತ್ತು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ನಾನ್ ಕೋಆಪರೇಷನ್ ಅಂದ್ರೇನು, ಅಸಹಕಾರ ಚಳವಳಿ. ದಂಡಿ ಮಾರ್ಚ್ ಅಂದರೆ ಅದು ಒಂದು ರೀತಿಯ ಒಂದು ಹೋರಾಟ. ಸೊ ಈ ಎರಡೂ ಹೋರಾಟಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಕ್ರಿಯವಾಗಿ ತೊಡಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ. ಹಿ ಸರ್ವ್ಡ್ ದ ಕಂಟ್ರಿ ಇನ್ ಅ ವೇರಿಯಸ್ ಕ್ಯಾಪಾಸಿಟೀಸ್ ಆ್ಯಸ್ ದಿ ಹೋಮ್ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ರೈಲ್ವೆ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ದಿ ಪ್ರೈಮ್ ಮಿನಿಸ್ಟರ್. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಅವರು ನಮ್ಮ ದೇಶದ ಸೇವೆಯನ್ನು ಮಾಡ್ತಾರೆ. ಸೊ ರಾಜಕೀಯದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡೋದಂದರೆ ಹೋಮ್ ಮಿನಿಸ್ಟರ್ ಆಗಿ ಅಂದರೆ ಗೃಹ ಸಚಿವರಾಗಿ ಆಯ್ಕೆ ಆಗ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂದರೆ ಸಾರಿಗೆ ಸಚಿವರಾಗಿ ನೇಮಕ ಆಗ್ತಾರೆ. ಆಮೇಲೆ ರೈಲ್ವೆ ಮಿನಿಸ್ಟರ್, ರೈಲ್ವೆ ಮಂತ್ರಿಯಾಗಿ ನೇಮಕ ಆಗ್ತಾರೆ. ಜೊತೆಗೆ ದೇಶದ ಪ್ರಧಾನಮಂತ್ರಿಯಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿ ತಮ್ಮ ಪ್ರಾಮಾಣಿಕವಾದ ಸೇವೆಯನ್ನು ಈ ದೇಶಕ್ಕಾಗಿ ಮಾಡ್ತಾ ಇರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಇನ್ ಪ್ರೀಸನ್ ಬಿಫೋರ್ ಇಂಡಿಪೆಂಡೆನ್ಸ್. ಪ್ರೀಸನ್ ಅಂದರೆ ಜೈಲು. ಸೊ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಬ್ರಿಟಿಷರು ಅರೆಸ್ಟ್ ಮಾಡಿರ್ತಾರೆ. ಆ ಒಂದು ವೇಳೆಯಲ್ಲಿ ಏನಾಗಿರುತ್ತೆ ಅಂದರೆ, ಹಿಸ್ ಡಾಟರ್ ಕಾಂಟ್ರಾಕ್ಟೆಡ್ ಸ್ಮಾಲ್ ಪಾಕ್ಸ್ ಅಂದರೆ ಸಿಡುಬು ರೋಗ. ಸೊ ಇವರು ಜೈಲಲ್ಲಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಗಳಿಗೆ ಈ ಸಿಡುಬು ರೋಗ ಬಂದಿರುತ್ತೆ. ಆ ಒಂದು ಅವಧಿಯಲ್ಲಿ ಸಿಡುಬು ರೋಗ ಅಂದರೆ ಒಂದು ಮಾರಣಾಂತಿಕ ಕಾಯಿಲೆ ಅಂತ ಅನ್ಬೋದು. ಸೊ ಸಿಡುಬು ರೋಗ ಬಂದಾಗ ಉಳಿತಾ ಇರಲಿಲ್ಲ, ಸಾವು ಬರ್ತಾಯಿತ್ತು. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗೊತ್ತಾಗುತ್ತೆ. ಸೊ ನನ್ನ ಮಗಳಿಗೆ ಕಾಯಿಲೆ ಬಂದಿದೆ, ನನ್ನ ಜೈಲಿಂದ ಅವಳಿಗೆ ಭೇಟಿಯಾಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಹಿ ಗಾಟ್ ದ ಪರ್ಮಿಷನ್ ಆಫ್ ದಿ ಪ್ರಿಸನ್ ಅಥಾರಿಟಿ ಟು ಸಿ ಹಿಸ್ ಡಾಟರ್. ಪ್ರಿಸನ್ ಅಥಾರಿಟಿ ಅಂದರೆ ಜೈಲಿನ ಅಧಿಕಾರಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ಆ ಮಗಳನ್ನು ನೋಡಬೇಕು ಅಂತ ಉದ್ದೇಶದಿಂದ ಈ ಜೈಲಿನ ಅಧಿಕಾರಿಯನ್ನು ಭೇಟಿಯಾಗಿ ಪರ್ಮಿಷನನ್ನು ಪಡ್ಕೋತಾರೆ. ಜೈಲಿಂದ ಹೊರಗೆ ಬರ್ತಕ್ಕಂಥ ಪರ್ಮಿಷನ್ ಕೇಳ್ತಾರೆ. ದ ಗೌರ್ಮೆಂಟ್ ಅಗ್ರಿ ಟು ರಿಲೀಸ್ ಆನ್ ಪ್ಯಾರಲ್ ಫಾರ್ 15 days. ಸೊ ಸರ್ಕಾರ ಏನು ಮಾಡುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು 15 ದಿನಗಳವರೆಗೆ ಜೈಲಿನಿಂದ ಟೆಂಪರರಿ ರಿಲೀಸ್ ಮಾಡ್ತಾರೆ. ಅದನ್ನು ನಾವು ಪ್ಯಾರಲ್ ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ಲಿ ಅಂದರೆ ದುರ್ದೈವದಿಂದ ದ ಗರ್ಲ್ ಡೈಡ್ ದ ಸೇಮ್ ಡೇ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈಲಿಂದ 15 ದಿನ ಪರ್ಮಿಷನ್ ತೆಗೆದುಕೊಂಡು ಬರ್ತಿರ್ಬೇಕಾದ್ರೆ ಆ ಬರೋ ದಿನವೇ ಅವರ ಮಗಳು ನಿಧನಗೊಳ್ತಾಳೆ. ಸೊ ಹಿ ಥಾಟ್ ಇಟ್ ವಾಸ್ ನಾಟ್ ಪ್ರಾಪರ್ ಟು ಸ್ಟೇ ಆಫ್ಟರ್ ಪರ್ಫಾರ್ಮಿಂಗ್ ದ ಫೈನಲ್ ರೈಟ್ಸ್ ಅಂದರೆ ಕೊನೆಯ ಶವ ಸಂಸ್ಕಾರದ ಪದ್ಧತಿಗಳು. ಹಿ ರಿಟರ್ನ್ ಟು ದಿ ಪ್ರೀಸನ್. ಸೊ ಕೊನೆಗೆ ಏನು ಮಾಡ್ತಾರೆ, ಅವರು ಮನೆಗೆ ಬಂದು ಆ ಮಗಳ ಶವ ಸಂಸ್ಕಾರವನ್ನು ಮಾಡ್ತಾರೆ. ಎಲ್ಲ ವಿಧಿವಿಧಾನಗಳನ್ನು ಮುಗಿಸ್ಕೊಂಡ ನಂತರ ಜೈಲಿಗೆ ವಾಪಸ್ ಹೋಗಬೇಕು ಅಂತ ಅನ್ಕೋತಾರೆ. ಯಾಕಂದರೆ ಅವರು 15 ದಿನ ಪರ್ಮಿಷನನ್ನು ತೆಗೆದುಕೊಂಡು ಬಂದಿರ್ತಾರೆ, ಇನ್ನೂ 3-4 ದಿವಸ ಉಳಿದಿರುತ್ತೆ. ಆದರೂ ಕೂಡ ಅವರು ನಾವು ಇಲ್ಲೇ ಮನೆಗೆ ಇರೋದು ಸರಿಯಲ್ಲ, ಯಾಕಂದರೆ ಈಗಾಗಲೇ ನನ್ನ ಮಗಳು ನಿಧನಗೊಂಡಿದ್ದಾಳೆ, ಅವಳ ಶವ ಸಂಸ್ಕಾರ ಕೂಡ ಮಾಡಿದ್ವಿ, ಬಟ್ ನಾನು ಬಂದಿದ್ದೇ ಅವಳ ಸಲುವಾಗಿ ರಿಲೀಸ್ ಆಗಿ ಬಂದಿದ್ದೀನಿ, ಬಟ್ ಈಗ ಅವಳೇ ಇಲ್ಲಂದ ಮೇಲೆ ನಾನು ಇಲ್ಲಿದ್ದೇನು ಅರ್ಥ ಇದೆ, ನಾವು ಜೈಲಿಗೆ ವಾಪಸ್ ಹೋಗಬೇಕು ಅಂತ ಮಾಡ್ತಾರೆ, ವಾಪಸ್ ಜೈಲಿಗೆ ಹೋಗ್ತಾರೆ. ದಿಸ್ ಇನ್ಸಿಡೆಂಟ್ ಶೋಸ್ ಹೌ ಆನೆಸ್ಟ್ ಶಾಸ್ತ್ರಿ ವಾಸ್. ಇದರಿಂದ ಏನು ಗೊತ್ತಾಗುತ್ತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬ ಪ್ರಾಮಾಣಿಕವಾಗಿದ್ದರು, ದೇಶದ ಕಾನೂನನ್ನು ಅವರು ಗೌರವಿಸ್ತಿದ್ರು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ವೆನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಕೇಮ್ ದ ರೈಲ್ವೆ ಮಿನಿಸ್ಟರ್ ಹಿ ಮೇಡ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿದ್ದಾಗ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಧಾರಣೆ ಕೆಲಸಗಳನ್ನ ಮಾಡ್ತಾರೆ. ಹಿ ಮರ್ಜ್ಡ್ ಆಲ್ ಫೆಸಿಲಿಟೀಸ್ ಈಕ್ವಲ್ ಟು ಆಲ್ ಕಂಪಾರ್ಟ್ಮೆಂಟ್. ಸೊ ಇವರು ರೈಲ್ವೆ ಮಂತ್ರಿ ಆದಾಗ ರೈಲಿನಲ್ಲಿ 4 ವಿಭಾಗಗಳಿದ್ದು, ಫಸ್ಟ್ ಕಂಪಾರ್ಟ್ಮೆಂಟ್, ಸೆಕೆಂಡ್ ಕಂಪಾರ್ಟ್ಮೆಂಟ್, ಇಂಟರ್ಮೀಡಿಯೇಟ್ ಮತ್ತು ಥರ್ಡ್ ಕಂಪಾರ್ಟ್ಮೆಂಟ್ ಅಂತ 4 ಭಾಗಗಳು ಆ ಟ್ರೈನಲ್ಲಿ ಇದ್ದುದು. ಬಟ್ ಮೊದಲನೇ ಒಂದು ಕಂಪಾರ್ಟ್ಮೆಂಟಲ್ಲಿ ಸಾಕಷ್ಟು ಲಕ್ಸುರಿಯಸ್ ಆದಂಥ ಎಲ್ಲ ಸೌಲಭ್ಯಗಳಿದ್ದು, ಬಟ್ ಥರ್ಡ್ ಕಂಪಾರ್ಟ್ಮೆಂಟ್ ಏನಿತ್ತು ಅಲ್ಲಿ ಯಾವುದೇ ಸೌಕರ್ಯಗಳು ಪ್ಯಾಸೆಂಜರ್ಸ್ಗೆ
ಇರ್ತಾ ಇರಲಿಲ್ಲ. ಹೀಗಾಗಿ ಅವರು ಏನು ಮಾಡ್ತಾರೆ, ಈ ಎಲ್ಲ ನಾಲ್ಕು ಕಂಪಾರ್ಟ್ಮೆಂಟ್ಗಳಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಕಂಪಾರ್ಟ್ಮೆಂಟ್ಗಳನ್ನ 2 ಕಂಪಾರ್ಟ್ಮೆಂಟ್ಗಳನ್ನ ಜಾಯಿಂಟ್ ಮಾಡ್ತಾರೆ. ಜೊತೆಗೆ ಉಳಿದಂಥ ಇಂಟರ್ಮೀಡಿಯೇಟ್ ಮತ್ತು ಥರ್ಡ್ ಕಂಪಾರ್ಟ್ಮೆಂಟನ್ನು ಕಂಬೈನ್ ಮಾಡಿ ಇಡೀ ಟ್ರೈನಲ್ಲಿ 2 ಭಾಗ ಮಾಡ್ತಾರೆ, ಫಸ್ಟ್ ಮತ್ತು ಸೆಕೆಂಡ್ ಅಂತ. ಮತ್ತು ಅಲ್ಲಿದ್ದಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ಎಲ್ಲ ಒಂದು ಕಂಪಾರ್ಟ್ಮೆಂಟ್ಗೆ ಈಕ್ವಲ್ ಆಗಿ ಹಂಚಿಕೆ ಮಾಡ್ತಾರೆ. ಹಿಸ್ ಐಡಿಯಾ ವಾಸ್ ಟು ಹ್ಯಾವ್ ಓನ್ಲಿ 2 ಕ್ಲಾಸಸ್ ಆಫ್ ಕಂಪಾರ್ಟ್ಮೆಂಟ್ಸ್. ಸೊ ಒಂದು ಥರ್ಡ್ ಕಂಪಾರ್ಟ್ಮೆಂಟ್ ಏನಿತ್ತು ಅಲ್ಲಿ ಯಾವುದೇ ಸೌಲಭ್ಯಗಳಿರಲಿಲ್ಲ. ಸೊ ಆ ಒಂದು ಥರ್ಡ್ ಕಂಪಾರ್ಟ್ಮೆಂಟ್ ಕೂಡ ಸೌಲಭ್ಯವನ್ನು ಕೊಟ್ಟು ಇಡೀ ಟ್ರೈನಲ್ಲಿ ಅವರು 2 ವಿಭಾಗಗಳನ್ನು ಉಳಿಸ್ಕೊಂಡ್ರು. ಡ್ಯೂರಿಂಗ್ ಹಿಸ್ ಟೈಮ್ ದೇರ್ ವೇರ್ ಎಲೆಕ್ಟ್ರಿಕಲ್ ಫ್ಯಾನ್ಸ್ ಪ್ರೊವೈಡೆಡ್ ಇನ್ ದಿ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್. ಸೊ ಈ ಟ್ರೈನ್ ಇರತಕ್ಕಂಥ ಕೊನೆಯ ಒಂದು ವಿಭಾಗ ಥರ್ಡ್ ಕಂಪಾರ್ಟ್ಮೆಂಟ್ ಏನಿರುತ್ತೆ ಅಲ್ಲಿ ಯಾವುದೇ ಫ್ಯಾನ್ಗಳು ಇರಲಿಲ್ಲ. ಅಲ್ಲಿ ಪ್ಯಾಸೆಂಜರ್ಗೆ ತುಂಬ ಸೆಕೆ ಆಗ್ತಿತ್ತು. ಸೊ ಅಲ್ಲಿ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆಂಟ್ ಫ್ಯಾನ್ಸ್ಗಳನ್ನು ಕೂಡಿಸ್ತಾರೆ. ಇದು ಅವರ ಒಂದು ರೈಲ್ವೆ ಮಂತ್ರಿ ಆದಾಗ ರೈಲ್ವೆ ಡಿಪಾರ್ಟ್ಮೆಂಟನ್ನು ಈ ಥರ ಅವರು ಸುಧಾರಣೆಯನ್ನು ಮಾಡಿದ್ರು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಮುಂದಿನ ಹಂತ ನೋಡೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿ ಲಿವ್ಡ್ ಅ ಸಿಂಪಲ್ ಲೈಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಾಗ ಕೂಡ ಅವರು ತುಂಬ ಸರಳವಾದ ಜೀವನವನ್ನು ನಡೆಸ್ತಿದ್ರು. ಯಾವುದೇ ಕಾರಣಕ್ಕೂ ತುಂಬ ಫ್ಯಾಷನೇಬಲ್ ಆಗಲಿ ತುಂಬ ಗ್ರ್ಯಾಂಡ್ ಆದ ಲೈಫನ್ನು ಲೀಡ್ ಮಾಡ್ತಾ ಇರಲ್ಲ. ತುಂಬ ಸರಳವಾಗಿ ಜನಸಾಮಾನ್ಯರ ಥರನೇ ಅವರು ಬದುಕ್ತಾ ಇದ್ದರು. ಆ್ಯಸ್ ದ ರೈಲ್ವೆ ಮಿನಿಸ್ಟರ್ ಹಿ ಟ್ರಾವೆಲ್ಡ್ ಬೈ ದಿ ಸೆಕೆಂಡ್ ಕ್ಲಾಸ್. ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದರೂ ಕೂಡ ಟ್ರೈನಲ್ಲಿ ಕೊನೆಯ ಒಂದು ಕಂಪಾರ್ಟ್ಮೆಂಟಲ್ಲಿ ಅವ್ರು ಹೋಗ್ತಾಯಿದ್ರು. ಅವರಿಗಾಗಿ ವಿಶೇಷವಾದ ಕಂಪಾರ್ಟ್ಮೆಂಟ್ ಇದ್ದರೂ ಕೂಡ ಜನಸಾಮಾನ್ಯರ ಜೊತೆಗೆ ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಅವರು ಪ್ರಯಾಣ ಮಾಡ್ತಿದ್ದರು. ವೆನ್ ಹೀ ಸರ್ವ್ಡ್ ಆ್ಯಸ್ ದಿ ಹೋಮ್ ಮಿನಿಸ್ಟರ್ ಹಿ ಹ್ಯಾಡ್ ನೋ ಹೋಮ್ ಫಾರ್ ಹಿಸ್ ಓನ್. ಇನ್ನು ಅವರು ಗೃಹ ಮಂತ್ರಿ ಆಗಿದ್ದಾಗ ಅವರಿಗೆ ಸ್ವಂತ ಮನೆಯನ್ನೇ ಇರಲಿಲ್ಲ, ಸ್ವಂತವಾದ ಒಂದು ಗೃಹವನ್ನೇ ಇರಲಿಲ್ಲ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬ ಪ್ರಾಮಾಣಿಕವಾಗಿದ್ದರು ಮತ್ತು ಸರಳವಾಗಿದ್ದರು ಅಂತ ಗೊತ್ತಾಗುತ್ತೆ. ಆಫ್ಟರ್ ದಿ ಅರಿಲೂರು ರೈಲ್ವೆ ಆಕ್ಸಿಡೆಂಟ್ he accepted a moral obligation and resigned from the cabinet. ಸೊ ಇಲ್ಲಿ ಮಾರಲ್ ಆಬ್ಲಿಗೇಷನ್ ಅಂದರೆ ನೈತಿಕ ಹೊಣೆಗಾರಿಕೆ, ರಿಸೈನ್ ಅಂದರೆ ರಾಜೀನಾಮೆ ಕೊಡೋದು, ಕ್ಯಾಬಿನೆಟ್ ಅಂದರೆ ಮಂತ್ರಿಮಂಡಲ. ಸೊ ಇವರು ರೈಲ್ವೆ ಮಿನಿಸ್ಟ್ರಿ ಇದ್ದಾಗ ಒಂದು ಬಾರಿ ಏನಾಗುತ್ತೆ ಅಂದರೆ ಒಂದು ರೈಲು ಒಂದು ಆಕ್ಸಿಡೆಂಟ್ ಆಗುತ್ತೆ. ಅರಿಲೂರು ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ತುಂಬ ಸಾವು ನೋವು ಸಂಭವಿಸುತ್ತೆ. ಈ ಒಂದು ಘಟನೆಯ ಜವಾಬ್ದಾರಿಯನ್ನು ನೈತಿಕವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರೆ, ತಮ್ಮ ಮೇಲೆ ಹಾಕ್ಕೊಂಡು ತಮ್ಮ ಒಂದು ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಅಂಟಿಕೊಂಡಂಥ ವ್ಯಕ್ತಿ ಅಲ್ಲ, ಅವರು ತುಂಬ ಸರಳವಾಗಿದ್ದರು ಅಂತ. Though Lal Bahadur Shastri looked physically short and weak, he was strong in mind and action. ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಲಿಕ್ಕೆ ತುಂಬ ಶಾರ್ಟ್ ಆಗಿದ್ದರು, ತುಂಬ ಕುಳ್ಳನೇ ಇದ್ದರು ಮತ್ತು ತುಂಬ ವೀಕಾಗಿ ಕಾಣ್ತಾ ಇದ್ದರು, ತುಂಬ ತೆಳ್ಳಗಿದ್ದರು, ತುಂಬ ವೀಕಾಗಿ ಕಾಣ್ತಾ ಇದ್ದರು. ಬಟ್ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗಿದ್ದರು ಮತ್ತು ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಕಂದ್ರೆ ತುಂಬ ಸದೃಢವಾಗಿ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಇತ್ತು. ಹಿ ವಾಸ್ ಟ್ಯಾಕ್ಟ್ಫುಲ್ ಆ್ಯಂಡ್ ಫರ್ಮ್. ಟ್ಯಾಕ್ಟ್ಫುಲ್ ಅಂದರೆ ಮಾತಿನ ಚಾತುರ್ಯತೆ, ಫರ್ಮ್ ಅಂದರೆ ದೃಢ. ಅವರು ತುಂಬ ದೃಢವಾಗಿದ್ದರು ಮತ್ತು ಮಾತಿನ ಚಾಕಚಕ್ಯತೆ ತುಂಬ ಇತ್ತು, ತುಂಬ ಮಾತಿನೆಲ್ಲರೂ ಅವರು ಎಕ್ಸ್ಪರ್ಟ್ ಇದ್ದರು. ಈ ಅಬಾಲಿಷ್ ಅಂದ್ರೇನು, ತೆಗೆದು ಹಾಕೋದು. ದ ಕಂಟ್ರೋಲ್ ಆನ್ ಸಿಮೆಂಟ್ ಆ್ಯಂಡ್ ಸ್ಟೀಲ್ ಅಂದರೆ ಉಕ್ಕು. ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಈ ಸಿಮೆಂಟ್ ಮತ್ತು ಉಕ್ಕಿನ ಮೇಲೆ ಇರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು, ಕೆಲವೊಂದು ನಿಬಂಧನೆಗಳನ್ನು ಸಡಿಲಿಕೆ ಮಾಡಿ ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿಕೊಡ್ತಾರೆ. When Pakistan attacked Jammu and Kashmir, Shastri declared in the parliament that force will be met with force. ಇಲ್ಲಿ ಡಿಕ್ಲೇರ್ ಅಂದ್ರೇನು, ಘೋಷಿಸೋದು. ಪಾರ್ಲಿಮೆಂಟ್ ಅಂದರೆ ಸಂಸತ್ತು, ಫೋರ್ಸ್ ಅಂದರೆ ಸೈನ್ಯ. ಸೊ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಅಧಿಕಾರಾವಧಿಯಲ್ಲಿ ಏನಾಗುತ್ತೆ ಅಂದರೆ ಈ ಪಾಕಿಸ್ತಾನದ ಸೈನಿಕರು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಸೊ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತುಂಬ ಒಂದು ದೃಢವಾದ ಒಂದು ನಿರ್ಧಾರವನ್ನು ಕೈಗೊಂಡು ಸಂಸತ್ತಿನಲ್ಲಿ ಒಂದು ಭಾಷಣವನ್ನು ಮಾಡಿ ಆ ಒಂದು ಭಾಷಣದ ಉದ್ದೇಶಿಸಿ ಅವರು ಏನು ಹೇಳ್ತಾರೆ, ಸೈನಿಕರಂದೇ ಹಿಮ್ಮೆಟ್ಟಿಸಬೇಕು. ಅಂದರೆ ಪಾಕಿಸ್ತಾನದ ಸೈನಿಕರನ್ನು ಇಂಡಿಯನ್ ಸೈನಿಕರಿಂದ ಅವರನ್ನು ಓಡಿಸಬೇಕು ಅಂತ ಒಂದು ಆದೇಶವನ್ನು ಕೊಡ್ತಾರೆ. ಹಿ ಗೇವ್ ಫ್ರೀಡಮ್ ಟು ದಿ ಆರ್ಮಿ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನದ ಸೈನಿಕರನ್ನು ಸೋಲಿಸುವ ಸಲುವಾಗಿ ನಮ್ಮ ದೇಶದ ಸೈನಿಕರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಡ್ತಾರೆ. ಆ್ಯಂಡ್
ಟೀಚ್ ಇಟ್ ಅ ಲೆಸನ್. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಪಾಕಿಸ್ತಾನ ಸೈನ್ಯಕ್ಕೆ ಒಂದು ಪಾಠವನ್ನು ಕಲಿಸಬೇಕಂತ ನಮ್ಮ ಸೈನಿಕರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ದ ಇಂಡಿಯನ್ ಆರ್ಮಿ ಎಂಟರ್ಡ್ ಪಾಕಿಸ್ತಾನ್ ಆ್ಯಂಡ್ ಓನ್ ದ ವಾರ್. ಸೊ ಅವಾಗ ಭಾರತ ಸೈನಿಕರು ಏನು ಮಾಡ್ತಾರೆ, ಪಾಕಿಸ್ತಾನಕ್ಕೆ ಹೋಗಿ ಅಟ್ಯಾಕನ್ನು ಮಾಡ್ತಾರೆ. ಆವಾಗ ಪಾಕಿಸ್ತಾನ ಸೈನಿಕರು ಸೋತು ಬಿಡ್ತಾರೆ. ನಮ್ಮ ಇಂಡಿಯನ್ ಸೈನಿಕರು, ನಮ್ಮ ಭಾರತ ಗೆಲ್ಲುತ್ತೆ. ಪಾಕಿಸ್ತಾನ್ ಲರ್ನ್ಡ್ ಅ ಲೆಸನ್ ಇಟ್ ಕುಡ್ ನೆವರ್ ಫಾರ್ಗೆಟ್. ಸೊ ಈ ಘಟನೆಯಿಂದ ಪಾಕಿಸ್ತಾನ ಒಂದು ಎಂದೂ ಮರೆಯದ ಪಾಠವನ್ನು ಕಲಿತ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಮತ್ತು ಭಾರತೀಯ ಸೈನಿಕರ ಮೇಲೆ ಆಕ್ರಮಣ ಮಾಡಬಾರ್ದು ಅಂತಕ್ಕಂಥ ಒಂದು ಒಳ್ಳೆಯ ಪಾಠವನ್ನು ಪಾಕಿಸ್ತಾನಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಲಿಸಿಕೊಟ್ರು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತುಂಬ ತೆಳ್ಳಗಿದ್ದರೂ ಕೂಡ, ತುಂಬ ಶಾರ್ಟ್ ಆಗಿದ್ದರೂ ಕೂಡ, ತುಂಬ ವೀಕ್ ಆಗಿದ್ದರೂ ಕೂಡ, ಯಾವುದೇ ಕಾರಣಕ್ಕೂ ಎಂಥ ಘಟನೆ ಬಂದರೂ ಕೂಡ ಅವರು ಎದೆಗುಂದದೆ ಧೈರ್ಯದಿಂದ ಫೇಸ್ ಮಾಡ್ತಿದ್ರು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪಾಠದಾಗ ಸಂಬಂಧಪಟ್ಟಂತೆ ಸಾರಾಂಶವನ್ನು ಸಂಪೂರ್ಣವಾಗಿ ಕಲ್ತ್ಕೊಂಡಿದ್ವಿ. ಈ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಸೊ 8ನೇ ತರಗತಿಯ ಎಲ್ಲ ಪಾಠಗಳು ಮತ್ತು ಪದ್ಯಗಳ ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.